ಎಲ್ಲರಿಗೂ ನಮಸ್ಕಾರ. ಅದ್ವೈತ ವೇದಾಂತದ ಕುರಿತಾದ ಈ ವಿಶೇಷ ವಿವರಣೆಗೆ ಸ್ವಾಗತ. ಇದು ನಮ್ಮ ಭಾರತದ ಒಂದು ಅತ್ಯಂತ ಪ್ರಾಚೀನ ತತ್ವಶಾಸ್ತ್ರ. ಇದು ನಾವು ಕಾಣುವ ವಾಸ್ತವದ ಸ್ವರೂಪವನ್ನೇ ಪ್ರಶ್ನಿಸುವಂಥದ್ದು. ಬನ್ನಿ, ಈ ಆಳವಾದ ಚಿಂತನೆಯೊಳಗಿಳಿದು ವಾಸ್ತವ ಅಂದ್ರೆ ಏನು ಅಂತ ಒಟ್ಟಿಗೆ ಶೋಧಿಸೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾವು ಬದುಕ್ತಿರುವ, ಅನುಭವಿಸ್ತಿರುವ ಈ ವಾಸ್ತವ ಒಂದು ವೇಳೆ ಬರೀ ಒಂದು ಭ್ರಮೆಯಾಗಿದ್ರೆ? ಅದ್ವೈತ ವೇದಾಂತವು ಉತ್ತರಿಸಲು ಪ್ರಯತ್ನಿಸೋ ಮೂಲಭೂತ ಪ್ರಶ್ನೆಯೇ ಇದು. ಇದು ನಮ್ಮ ಗ್ರಹಿಕೆಯ ಅಡಿಪಾಯವನ್ನೇ ಅಲುಗಾಡಿಸ್ಬಿಡುತ್ತೆ ಅಲ್ವಾ? ಇದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಸುಂದರವಾದ ರೂಪಕ ಇದೆ. ಅದ್ವೈತ ಹೇಳುತ್ತೆ, ನಾವು ಸಾಗರದಿಂದ ಬೇರೆ ಅಂತ ಅನ್ಕೊಳ್ಳೋ ಅಲೆಗಳ ಹಾಗೆ. ಪ್ರತಿಯೊಂದು ಅಲೆಗೂ ಅದರದೇ ಆದ ರೂಪ, ಗಾತ್ರ ಎಲ್ಲ ಇರ್ಬೋದು. ಆದ್ರೆ ಸಾರದಲ್ಲಿ ಅಲೆ ಅನ್ನೋದು ಸಾಗರವಲ್ಲದೆ ಬೇರೇನೂ ಅಲ್ಲ, ಅಲ್ವಾ? ಸರಿ, ಹಾಗಾದ್ರೆ ಈಗ ನಾವು ಅದ್ವೈತದ ಎರಡು ಪ್ರಮುಖ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಬ್ರಹ್ಮನ್ ಅಂದ್ರೆ ಪರಮಸತ್ಯ, ಇನ್ನೊಂದು ಮಾಯೆ ಅಂದ್ರೆ ಈ ಭ್ರಮೆಗೆ ಕಾರಣವಾದ ಶಕ್ತಿ. ಹಾಗಾದ್ರೆ ಈ ಬ್ರಹ್ಮನ್ ಅಂದ್ರೆ ಏನು? ಇದುವೇ ಅಂತಿಮ, ಎಂದಿಗೂ ಬದಲಾಗದ ಸತ್ಯ, ಎಲ್ಲದಕ್ಕೂ ಮೂಲ, ಎಲ್ಲದಕ್ಕೂ ಆಧಾರ. ಇದನ್ನ ಸಚ್ಚಿದಾನಂದ ಅಂತಾನೂ ಕರೀತಾರೆ. ಅಂದ್ರೆ ಸತ್, ಚಿತ್ ಮತ್ತು ಆನಂದ. ಇದರ ಅರ್ಥ ಅನಂತ ಸತ್ಯ, ಅನಂತ ಪ್ರಜ್ಞೆ ಮತ್ತು ಅನಂತ ಆನಂದ. ಇದು ಎಲ್ಲದರಲ್ಲೂ ಇದೆ, ಆದರೆ ಎಲ್ಲವನ್ನೂ ಮೀರಿದ ಅಂತಿಮ ಅಸ್ತಿತ್ವ. ಇನ್ನೊಂದು ಕಡೆ ಮಾಯೆ ಇದೆ. ಇದೊಂದು ಬ್ರಹ್ಮಾಂಡದ ಶಕ್ತಿ. ಇದು ಬ್ರಹ್ಮನ್ನೋ ಒಂದೇ ಸತ್ಯದ ಮೇಲೆ ನೂರಾರು ಹೆಸರು ರೂಪಗಳಿರೋ ಈ ಪ್ರಪಂಚದ ಭ್ರಮೆಯನ್ನ ಸೃಷ್ಟಿ ಮಾಡುತ್ತೆ. ಒಂಥರ ಸತ್ಯದ ಮೇಲೆ ಹಾಕಿರೋ ಒಂದು ಮುಸುಕಿನ ತರಹ. ಇದರಿಂದಾಗಿಯೇ ಈ ಪ್ರಪಂಚ ನಮ್ಗೆ ಬೇರೆ ಬೇರೆ ರೀತಿ ವೈವಿಧ್ಯಮಯವಾಗಿ ಕಾಣಿಸುತ್ತೆ. ಸರಿ, ಎಲ್ಲವೂ ಒಂದೇ ಆಗಿದ್ರೆ ಹಾಗಾದ್ರೆ ನಾವು ಕಾಣೋ ಕನಸುಗಳಿಗೂ ಎಚ್ಚರದಲ್ಲಿರೋ ಈ ಪ್ರಪಂಚಕ್ಕೂ ಏನ್ ವ್ಯತ್ಯಾಸ? ಇಲ್ಲೇ ಶಂಕರರು ಹೇಳಿದ ವಾಸ್ತವದ 3 ಹಂತಗಳ ಚೌಕಟ್ಟು ಬರೋದು. ಇದು ಅಸ್ತಿತ್ವದ ಬೇರೆ ಬೇರೆ ಶ್ರೇಣಿಗಳನ್ನ ಅರ್ಥಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಈ 3 ಹಂತಗಳನ್ನ ಸತ್ಯದ ಶ್ರೇಣಿಗಳಂತೆಯೂ ನೋಡಬಹುದು. ಮೊದಲನೆಯದು ಪ್ರಾತಿಭಾಸಿಕ ಸತ್ಯ. ಅಂದ್ರೆ ಇದು ನಮ್ಮ ಕನಸುಗಳು, ಭ್ರಮೆಗಳ ತರಹ, ಸಂಪೂರ್ಣವಾಗಿ ವೈಯಕ್ತಿಕ. ಎರಡನೆಯದು ವ್ಯಾವಹಾರಿಕ ಸತ್ಯ. ಇದು ನಾವೆಲ್ಲರೂ ಒಟ್ಟಾಗಿ ಅನುಭವಿಸುವ ನಮ್ಮ ದೈನಂದಿನ ಜಗತ್ತು. ಮತ್ತು ಮೂರನೆಯದು ಪಾರಮಾರ್ಥಿಕ ಸತ್ಯ. ಅದೇ ಎಲ್ಲದಕ್ಕೂ ಆಧಾರವಾಗಿರೋ ಅಂತಿಮ, ಬದಲಾಗದ ಸತ್ಯ. ಈ ಹಂತಗಳನ್ನ ಹೀಗೆ ನೋಡೋಣ. ಪ್ರಾತಿಭಾಸಿಕ ಸತ್ಯ ಅನ್ನೋದು ಕನಸಿನ ತರಹ, ಸಂಪೂರ್ಣವಾಗಿ ವ್ಯಕ್ತಿನಿಷ್ಠ. ಕತ್ತಲೆಯಲ್ಲಿ ಹಗ್ಗವನ್ನ ಹಾವು ಅಂತ ಅಂದ್ಕೊಂಡಾಗ ಆಗೋ ಅನುಭವ ಇದು. ಬೆಳಕು ಬಂದಾಗ, ಅಂದ್ರೆ ದೈನಂದಿನ ಅನುಭವದಿಂದ ಆ ಭ್ರಮೆ ಸುಳ್ಳಾಗತ್ತೆ. ನಾವು ಎಚ್ಚರದಲ್ಲಿ ಅನುಭವಿಸೋ ಈ ಪ್ರಪಂಚವೇ ವ್ಯಾವಹಾರಿಕ ಸತ್ಯ. ಆದರೆ ಜ್ಞಾನೋದಯವಾದಾಗ ಈ ಪ್ರಪಂಚ ಕೂಡ ಅಂತಿಮ ಸತ್ಯವಾದ ಬ್ರಹ್ಮನ್ ಮುಂದೆ ನಿಲ್ಲೋದಿಲ್ಲ. ಕೊನೆಗೆ ಉಳಿಯೋದು ಪಾರಮಾರ್ಥಿಕ ಸತ್ಯವಾದ ಬ್ರಹ್ಮನ್ ಮಾತ್ರ. ಅದನ್ನ ಯಾವುದ್ರಿಂದಲೂ ಅಲ್ಲಗಳೆಯೋಕೆ ಆಗಲ್ಲ. ಈ ಭ್ರಮೆ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಅದ್ವೈತದಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಇದೆ. ಅದೇ ಪ್ರಸಿದ್ಧ ಹಗ್ಗ ಮತ್ತು ಹಾವಿನ ದೃಷ್ಟಾಂತ. ನಮ್ಮ ಅಜ್ಞಾನದಿಂದ ವಾಸ್ತವ ಹೇಗೆ ತಪ್ಪಾಗಿ ಕಾಣಿಸುತ್ತೆ ಅಂತ ಇದು ತೋರ್ಸುತ್ತೆ. ಕತೆ ಹೀಗಿದೆ. ಮುಸ್ಸಂಜೆಯ ಹೊತ್ತು ಮಂದ ಬೆಳಕಿನಲ್ಲಿ ಒಬ್ಬ ವ್ಯಕ್ತಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅರೆಬರೆ ಕತ್ಲು, ದಾರಿ ಸರಿಯಾಗಿ ಕಾಣ್ತಾ ಇಲ್ಲ. ಇದ್ದಕ್ಕಿದ್ದಂತೆ ದಾರಿಯಲ್ಲಿ ಏನೋ ಸುರುಳಿ ಸುತ್ತುಕೊಂಡು ಬಿದ್ದಿರೋದು ಕಾಣಿಸುತ್ತೆ. ಅವನಿಗೆ ಭಯದಿಂದ ಮೈ ಜುಮ್ ಅನ್ನುತ್ತೆ. ಅಯ್ಯೋ, ಹಾವು ಅಂತ ಕೂಗುತ್ತಾನೆ. ನೋಡಿ, ಈ ತಪ್ಪು ತಿಳುವಳಿಕೆಯಿಂದ ಭಯ ಮತ್ತು ದುಃಖ ಹೇಗೆ ಹುಟ್ಟಿಕೊಳ್ಳುತ್ತೆ ಅಂತ. ಆಗ ಕೈಯಲ್ಲಿ ಒಂದು ದೀಪ ಹಿಡಿದು ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನು ಆ ದಾರಿಯ ಮೇಲೆ ದೀಪದ ಬೆಳಕನ್ನ ಚೆಲ್ಲುತ್ತಾನೆ. ಇಲ್ಲಿ ದೀಪ ಅಂದ್ರೆ ಭ್ರಮೆಯನ್ನ ಹೋಗಲಾಡಿಸೋ ಜ್ಞಾನದ ಸಂಕೇತ. ಬೆಳಕಿನಲ್ಲಿ ಇಬ್ರಿಗೂ ಸತ್ಯ ಗೊತ್ತಾಗತ್ತೆ. ಅರೆ, ಅದು ಹಾವು ಅಲ್ವೇ ಅಲ್ಲ, ಕೇವಲ ಒಂದು ಸುರುಳಿ ಸುತ್ತಿದ ಹಗ್ಗ. ನೋಡಿ, ಜ್ಞಾನದ ಬೆಳಕು ಬಂದ ತಕ್ಷಣ ಭ್ರಮೆ ಅನ್ನೋದು ಮಾಯವಾಯ್ತು. ಹಾಗಾದ್ರೆ ಈ ಕಥೆಯ ತಾತ್ಪರ್ಯ ಏನು? ಇಲ್ಲಿ ಹಗ್ಗ ಅಂದ್ರೆ ಏನು? ಅದೇ ಬ್ರಹ್ಮನ್, ನಿಜವಾದ ಸತ್ಯ. ಹಾವು ಅಂತ ನಾವು ಅನ್ಕೊಂಡಿದ್ದು ಈ ದ್ವೈತ ಪ್ರಪಂಚದ ತೋರಿಕೆ. ಈ ಭ್ರಮೆಗೆ ಕಾರಣವಾದಿದ್ದ ಕತ್ತಲೆಯೇ ನಮ್ಮ ಅಜ್ಞಾನ ಅಥವಾ ಅವಿದ್ಯೆ. ಮತ್ತು ಆ ಭ್ರಮೆಯನ್ನ ಹೋಗಲಾಡಿಸಿದ ದೀಪವೇ ಜ್ಞಾನ. ಅದು ಸತ್ಯವನ್ನ ಇದ್ದಾಗೆ ನಮ್ಗೆ ತೋರ್ಸುತ್ತೆ. ಇಷ್ಟೆಲ್ಲ ಆದ್ಮೇಲೆ ಅದ್ವೈತ ವೇದಾಂತದ ಒಂದು ಅತ್ಯುನ್ನತ ಘಟ್ಟಕ್ಕೆ ಬರ್ತೀವಿ. ಅದೇ ಉಪನಿಷತ್ತುಗಳಲ್ಲಿ ಬರುವ ಮಹಾವಾಕ್ಯಗಳು, ಅಂದ್ರೆ ಶ್ರೇಷ್ಠ ಹೇಳಿಕೆಗಳು. ಅತ್ಯಂತ ಪ್ರಸಿದ್ಧವಾದ ಮಹಾವಾಕ್ಯ ಅಂದ್ರೆ ಇದು, ತತ್ವಂ ಅಸಿ.
ಇದು ಛಾಂದೋಗ್ಯ ಉಪನಿಷತ್ತಿನಿಂದ ಬಂದಿರೋದು. ಇದರ ಅರ್ಥ ಅದು ನೀನೇ ಆಗಿದ್ದೀಯೆ. ಇಲ್ಲಿ ಅದು ಅಂದ್ರೆ ಪರಮಸತ್ಯ ಬ್ರಹ್ಮಣ್ ಮತ್ತು ನೀನು ಅಂದ್ರೆ ವೈಯಕ್ತಿಕ ಆತ್ಮ. ಇದನ್ನೇ ಇನ್ನೊಂದು ರೀತಿ ದೃಢೀಕರಿಸುವ ಮತ್ತೊಂದು ಶಕ್ತಿಯುತ ವಾಕ್ಯ ಬೃಹದಾರಣ್ಯಕ ಉಪನಿಷತ್ತಿನಿಂದ ಅಹನ್ ಬ್ರಹ್ಮಾಸ್ಮಿ. ಇದರರ್ಥ ನಾನೇ ಬ್ರಹ್ಮನ್. ಇದು ವೈಯಕ್ತಿಕ ಪ್ರಜ್ಞೆ ಮತ್ತು ಬ್ರಹ್ಮಾಂಡದ ಪ್ರಜ್ಞೆ ನಡುವೆ ಯಾವುದೇ ಭೇದವಿಲ್ಲ, ಎರಡೂ ಒಂದೇ ಅನ್ನೋದನ್ನ ಘೋಷಿಸುತ್ತೆ. ಇದರ ನಿರ್ಣಾಯಕ ಅಂಶವನ್ನ ಸರಳವಾಗಿ ಹೇಳಬೇಕು ಅಂದ್ರೆ ಆತ್ಮನ್ ಅಂದ್ರೆ ನಾನು ಅಂತ ನಾವ್ ಏನ್ ಅನ್ಕೋತೀವೋ ಅದು ಮತ್ತು ಇಡೀ ವಿಶ್ವದ ಮೂಲವಾದ ಪರಮಸತ್ಯವಾದ ಬ್ರಹ್ಮನ್ ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಈ ದ್ವೈತವಿಲ್ಲದ ಸ್ಥಿತಿಯೇ ಅದ್ವೈತದ ತಿರುಳು. ಸರಿ, ಇಷ್ಟೆಲ್ಲಾ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಇದೆಲ್ಲ ಕೇವಲ ಒಂದು ತಾತ್ವಿಕ ಚರ್ಚೆನಾ? ಖಂಡಿತ ಇಲ್ಲ. ಈ ತತ್ವಶಾಸ್ತ್ರವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ನೋಡೋಣ. ಆಧುನಿಕ ಸಾಧಕರ ಅನುಭವಗಳಿಂದ ಸ್ಫೂರ್ತಿ ಪಡೆಯೋಣ. ಈ ಸಾಕ್ಷಾತ್ಕಾರವನ್ನ ಸಾಧಿಸೋಕೆ 3 ಪ್ರಮುಖ ಮಾರ್ಗಗಳಿವೆ. ಮೊದಲ್ನೇದು ಕರ್ಮಯೋಗ, ಅಂದ್ರೆ ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ತನ್ನ ಕರ್ತವ್ಯವನ್ನ ನಿಸ್ವಾರ್ಥವಾಗಿ ಮಾಡೋದು. ಎರಡನೇದು ಉಪಾಸನಾಯೋಗ, ಅಂದ್ರೆ ಭಕ್ತಿ, ಧ್ಯಾನ, ಶಿಸ್ತುಬದ್ಧ ಜೀವನಶೈಲಿ. ಮತ್ತು ಮೂರನೇದು ಜ್ಞಾನಯೋಗ. ಇದು ಜ್ಞಾನ ಮತ್ತು ಶಾಸ್ತ್ರಗಳ ಆಳವಾದ ಅಧ್ಯಯನದ ಮೂಲಕ ಸತ್ಯವನ್ನ ಅರಿಯೋ ಮಾರ್ಗ. ಆಧುನಿಕ ಸಾಧಕರೊಬ್ಬರು ಇದನ್ನ ಹೀಗೆ ವಿವರಿಸ್ತಾರೆ: ದಿನನಿತ್ಯದ ಕೆಲಸಗಳನ್ನ ಮಾಡ್ತಾ ಇರಿ, ಆದ್ರೆ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ಬೇಡಿ. ಬದಲಿಗೆ ಈಶ್ವರನೇ ಎಲ್ಲವನ್ನೂ ಚಲಿಸ್ತಾ ಇದ್ದಾನೆ ಮತ್ತು ಇದೆಲ್ಲವಕ್ಕೂ ಕೇವಲ ಸಾಕ್ಷಿಯಾಡಿ ಎಲ್ಲವನ್ನೂ ನೋಡಬೇಕು ಅಂತ ತಿಳಿಯಿರಿ. ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರವನ್ನ ಬಿಡೋದೇ ಇದರ ಮೂಲತತ್ವ. ಈ ಅರಿವನ್ನ ದೈನಂದಿನ ಜೀವನದ ಭಾಗ ಮಾಡಿಕೊಳ್ಳೋಕೆ ಅನುಯಾಯಿಗಳು ಕೆಲವು ಶಿಸ್ತುಗಳನ್ನ ಪಾಲಿಸ್ತಾರೆ. ಸಾವಧಾನಿಕ ಆಹಾರ, ವ್ಯಾಯಾಮ, ಪ್ರತಿದಿನ ಧ್ಯಾನ, ಶಾಸ್ತ್ರಗಳ ವ್ಯವಸ್ಥಿತ ಅಧ್ಯಯನ ಮತ್ತು ನಾನು ಯಾರು ಅನ್ನೋ ಆತ್ಮವಿಚಾರಣೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಾನೇ ಕರ್ತೃ ಎಂಬ ಭಾವನೆಯನ್ನ ಸಮರ್ಪಿಸುವುದೇ ಇದರ ತಿರುಳು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ. ಅಲೆಗೆ ತಾನು ಸಾಗರವೇ ಎಂಬ ಅರಿವಾದರೆ ಅದಕ್ಕೆ ದಡವನ್ನು ಅಪ್ಪಳಿಸುವ ಭಯವಾದರೂ ಇರುತ್ತದೆಯಾ? ನಮ್ಮ ಅಸ್ತಿತ್ವದ ಬಗೆಗಿನ ಭಯಗಳ ಬಗ್ಗೆ ಈ ಪ್ರಶ್ನೆ ಏನು ಹೇಳುತ್ತೆ? ಸ್ವಲ್ಪ ಯೋಚಿಸಿ.